ಸರ್ಕಾರಕ್ಕೆ ಒಂದು ತಪ್ಪು ಅಭಿಪ್ರಾಯ ಏನಿತ್ತು, 38 ತಿಂಗಳ ಅರಿಯರ್ಸು ಇದು ಕೇಳ್ತಾ ಇದ್ದಾರೆ, ಕೆಲವರು ಸಮಾನ ವೇತನ ಕೇಳ್ತಾ ಇದ್ದಾರೆ. ಇವರು 30,000 ಜನರಿಗೆ ನೋಟಿಸ್ ಕೊಟ್ಟಿರೋದೇನೆ ಅದರ ಅಗಾಧತೆಯನ್ನ ತೋರಿಸುತ್ತೆ. ಹೈಕೋರ್ಟ್ಗೆ ನಾವು ಗೌರವ ಕೊಟ್ಟು ಜನನೂ ಗೌರವ ಕೊಟ್ಟರು. ಅದು ಒಂದೇ ಶಿಫ್ಟ್ ನಡೀತಾ ಅರ್ಧ ಶಿಫ್ಟ್ ನಡೀತಾ ಅನ್ನೋದು ಬೇರೆ ವಿಚಾರ. ಅದೇ ವಿಚಾರದಲ್ಲಿ ಸರ್ಕಾರಕ್ಕೂ ಕೂಡ ಒಂದು ಪಾಸಿಟಿವ್ ಆದ ಮೆಸೇಜ್ ಹೋಗಿದೆ. ಲೇಬರ್ ಕಮಿಷನರ್ ಮಟ್ಟದಲ್ಲಿ ಇದಕ್ಕೆ ನಮ್ಮ ಪರಿಹಾರ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ನಾವಂತೂ ಇಟ್ಕೊಂಡಿಲ್ಲ. ಏನು ಶೋಕಾಸ್ ನೋಟಿಸು ಚಾರ್ಜ್ ಶೀಟು ಕೊಟ್ಟರು ಅದನ್ನ ನೀವು ವಾಪಸ್ ತಗೊಳ್ಬೇಕು ಅನ್ನುವಂಥ ಅಹವಾಲನ್ನು ನಾವು ಸಾರಿಗೆ ನೌಕರರ ಮುಷ್ಕರ ಆಗಸ್ಟ್ 5ರಂದು ಅಂದ್ರೆ ಮುಷ್ಕರವನ್ನ ಮುಂದೂಡಿದ್ರು. ಆದ್ರೆ ತಮ್ಮ ಬೇಡಿಕೆ ಇನ್ನೂ ಕೂಡ ಈಡೇರಲಿಲ್ಲ. ಬೇಡಿಕೆ ಈಡೇರಿಸುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಜೊತೆ ಮಾತುಕತೆ ಮಾಡುವಂತಹ ನಿಟ್ಟಿನಲ್ಲಿ ಈಗ ಒಂದು ರೀತಿಯಾಗಿ AITUC ಸಂಘಟನೆ ಹೋರಾಟ ಮಾಡ್ತಿರುವಂತದ್ದು. ಹಾಗೆ ಆಗಸ್ಟ್ 28ರಂದು ಬಹಳ ಮುಖ್ಯವಾಗಿ ಲೇಬರ್ ಕಮಿಷನ್ ನಲ್ಲಿ ಇದೇ ವಿಚಾರಕ್ಕಾಗಿ ಅಂದ್ರೆ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಮಹತ್ತರವಾದಂತಹ ಸಭೆ ಇದೆ. ಏನೆಲ್ಲ ತಯಾರಿಗಳನ್ನ ನಡೆಸ್ಕೊಂಡಿದ್ದಾರೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ವಿಜಯ್ ಭಾಸ್ಕರ್ ಸರ್ ಅವರಿದ್ದಾರೆ. ಬನ್ನಿ ಅವ್ರನ್ನೇ ಮಾತನಾಡ್ಸೋಣ. ಸರ್, ಈಗ ಸಾರಿಗೆ ನೌಕರರ ಏನು ಮುಷ್ಕರ ಆಗಸ್ಟ್ 5ರಂದು ಅಂದ್ರೆ ಮುಂದೂಡಿಕೆ ಮಾಡಿದ್ರಿ, ಅಂದ್ರೆ ಕೋರ್ಟ್ ಮಧ್ಯಸ್ಥಿಕೆ ಬಂದಿರುವಂತದ್ದು. ಈಗ ಇದೇ ಆಗಸ್ಟ್ 28ರಂದು ಕಮಿಷನರ್ ಕಚೇರಿಯಲ್ಲಿ ಲೇಬರ್ ಕಮಿಷನರ್ ಕಚೇರಿಯಲ್ಲಿ ಈಗ ಮೀಟಿಂಗ್ ಗಳು ಮಾಡುವಂಥದ್ದು. ಮೀಟಿಂಗ್ ಗಳು ಯಾವ ರೀತಿಯಾಗಿ ತಯಾರಿ ನಡೆಸಿದ್ರಿ? ತಮ್ಮ ಬೇಡಿಕೆ ಈಡೇರಿಸುತ್ತೆ ಅನ್ನುವಂತಹ ಆತ್ಮವಿಶ್ವಾಸ ಇದೆಯಾ, ಭರವಸೆ ಇದೆಯಾ? ಏನ್ ಹೇಳ್ತೀರಾ ಸಾರಿಗೆ ನೌಕರರಿಗೆ? ಇದು ಲೇಬರ್ ಕಮಿಷನರ್ ಮುಂದೆ ಇರ್ತಕ್ಕಂಥದ್ದು ಒಂದು ಸಂಧಾನ ಸಭೆ, ರಾಜಿ ಸಂಧಾನ ಸಭೆ ಅಂತ ಕರಿತೀವಿ, ಕನ್ಸಿಲಿಯೇಷನ್ ಮೀಟಿಂಗ್. ಬಟ್ ಈ ಮೀಟಿಂಗಲ್ಲಿ ಇದು ಸರ್ಕಾರದ ನೀತಿಗೆ ಸಂಬಂಧಪಟ್ಟಂಥ ವಿಚಾರ ಆಗಿರೋದ್ರಿಂದ ಲೇಬರ್ ಕಮಿಷನರ್ ಮಟ್ಟದಲ್ಲಿ ಇದಕ್ಕೆ ನಮಗೆ ಪರಿಹಾರ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ನಾವಂತೂ ಇಟ್ಕೊಂಡಿಲ್ಲ. ಆ್ಯಂಡ್ ನೌಕರರಿಗೂ ಸಹ ಅದ್ರ ಬಗ್ಗೆ ಯಾವುದೇ ಭ್ರಮೆ ಇಟ್ಕೋಬೇಡ್ರಿ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ. ಈ ಒಂದು ಕನ್ಸಿಲಿಯೇಷನ್ ಮೀಟಿಂಗು ಕಳೆದ 28ನೇ ತಾರೀಕು, ಜುಲೈ 28ನೇ ತಾರೀಕು ಮೊದಲನೇ ಸಭೆ ಇತ್ತು, ಜುಲೈ 2ನೇ ತಾರೀಕು 2ನೇ ಸಭೆ ಇತ್ತು, ಮತ್ತು ಜುಲೈ 7ನೇ ತಾರೀಕು 3ನೇ ಸಭೆ ಇತ್ತು, ಮತ್ತು ಈಗ ಅದು 28ನೇ ತಾರೀಕಿಗೆ ಅದು ಮುಂದೂಡಿಕೆ ಆಗಿದೆ. ಮತ್ತು ಇಲ್ಲಿ ಏನು ನಮ್ಮ ವಿಚಾರಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗಲ್ಲ. KSRTCಯಿಂದ ಉನ್ನತ ಅಧಿಕಾರಿಗಳು ಆ ಒಂದು ಮೀಟಿಂಗಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬೇರೆ 3 ನಿಗಮಗಳ ಉನ್ನತ ಅಧಿಕಾರಿಗಳು ಸಹ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಟ್ ಅಲ್ಲಿ ನಾವು 7ನೇ ತಾರೀಕು ನಡೆದ ಸಭೆಯಲ್ಲಿ ನಾವು ಪ್ರಮುಖವಾಗಿ ಪ್ರಸ್ತಾಪ ಮಾಡಿದ್ದು ಏನು, ರಾಜ್ಯಾದ್ಯಂತ 4 ಸಾರಿಗೆ ನಿಗಮಗಳಲ್ಲಿ ಸುಮಾರು 30,000 ಜನರಿಗೆ ಏನು ಶೋಕಾಸ್ ನೋಟಿಸು ಚಾರ್ಜ್ ಶೀಟು ಕೊಟ್ಟರು ಅದನ್ನು ನೀವು ವಾಪಸ್ ತಗೊಳ್ಬೇಕು ಅನ್ನುವಂಥ ಅಹವಾಲನ್ನು ನಾವು ಮಾನ್ಯ ಲೇಬರ್ ಕಮಿಷನರ್ ಅವ್ರ ಮುಂದೆ ಮಂಡಿಸಿದ್ವಿ. ಮ್ಯಾನೇಜ್ಮೆಂಟ್ಗೂ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಸ್ಟ್ರೈಕ್ ನಡೀತಾ ಇರೋದು, ಸ್ಟ್ರೈಕ್ ಮಾಡಿದ್ದು ಜನ ಹೈಕೋರ್ಟಿನ ಒಂದು ಮಧ್ಯಪ್ರವೇಶದಿಂದ ಅವರು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯಲ್ಲಿ ನಮಗೆ ನಿರ್ದೇಶನ ಕೊಟ್ಟರು ವಾಪಸ್ ತಗೊಳ್ರಿ ಅಂತ, ಮುಂದೂಡ್ರಿ ಅಂತ. ಸೊ ಆ ಹಿನ್ನೆಲೆಯಲ್ಲಿ ನಾವು ಅದನ್ನು ನಮ್ಮ ಹೋರಾಟನ ನಾವು ನಿಲ್ಲಿಸಬೇಕಾಗಿ ಬಂತು. ಸೊ ಆದ್ದರಿಂದ ಆ ಒಂದು ಕಮ್ಯುನಿಕೇಷನ್ ಒಳಗಡೆ ಸ್ವಲ್ಪ ವಿಳಂಬ ಆದ್ದರಿಂದ ನಾವು ಆ ಸ್ಟ್ರೈಕನ್ನು 5ನೇ ತಾರೀಕು 6 ಗಂಟೆಗೆ ನಡೆಯೋದನ್ನು ತಪ್ಸೋಕ್ಕಾಗಲಿಲ್ಲ. ಟೈಮ್ ಭಾಳ ಕಡಿಮೆ ಇತ್ತು. ಸೊ ಹಾಗಾಗಿ ನಾವು ಮ್ಯಾನೇಜ್ಮೆಂಟ್ಗೆಲ್ಲ ಹೇಳಿದ್ವಿ, ನೀವು ಅದನ್ನು ತುಂಬ ಲಂಬಿಸಬಾರ್ದು, ಯಾರನ್ನು ವಿಕ್ಟಿಮೈಸ್ ಮಾಡಬಾರ್ದು, ಅದನ್ನು ವಾಪಸ್ ತಗೋಬೇಕು ಅಂತ. ನಮ್ಮ ಮಾನ್ಯ ಲೇಬರ್ ಕಮಿಷನರು ಕೂಡ ನಮ್ಮ ಒಂದು ಅಹವಾಲನ್ನು, ನಮ್ಮ ಮನವಿಯನ್ನು ಒಪ್ಕೊಂಡು ಮ್ಯಾನೇಜ್ಮೆಂಟ್ಗೂ ಸಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ಒಂದು ಭಾಗ. ಮತ್ತು 28ನೇ ತಾರೀಕಿಗೆ ಮುಂದೆ ಹೋಯಿತು. ಕಾರಣ ಏನು ಅಂದರೆ ಇವರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹೈಕೋರ್ಟು ಸಹ ಅವ್ರ ಜೊತೆಯಲ್ಲಿ ಮಾತುಕತೆ ಮಾಡಿ ಅದನ್ನು ಬಗೆಹರಿಸ್ರಿ ಅಂತ ಹೇಳಿದ್ರು. ಸರ್ಕಾರಕ್ಕಾಗಲಿ ಮುಖ್ಯಮಂತ್ರಿಗಳಿಗಾಗಲಿ ಹೈಕೋರ್ಟ್ ಯಾವುದೇ ನಿರ್ದೇಶನ ಕೊಟ್ಟಿಲ್ಲ. ಅಕಸ್ಮಾತ್ ಅವ್ರಿಗೂ ಸಹ ಸ್ವಲ್ಪ ಗಂಭೀರವಾಗಿ ನೀವು ಮಾತುಕತೆ ಮಾಡಿ ಅವ್ರನ್ನ ಮತ್ತೆ ಮುಷ್ಕರಕ್ಕೆ ಹೋಗುವಂಥ ಸ್ಥಿತಿ ತರಬೇಡ್ರಿ ಅಂತ ಹೇಳಿಬಿಟ್ಟಿದ್ದಿದೆ, ಅದು ನ್ಯಾಯಾಲಯ ಅಂತ ಅನಿಸ್ಕೊಳ್ತಾ ಇತ್ತು. ಆದರೆ ಈಗ ಅದು ಕೇವಲ ಕೋರ್ಟ್ ಆಫ್ ಲಾ ಆಗಿದೆ, ಅದು ಕೋರ್ಟ್ ಆಫ್ ಜಸ್ಟಿಸ್ ಆಗಲಿಲ್ಲ ಅನ್ನೋದು ನಮ್ಮ ಭಾವನೆ. ಸೊ ಮತ್ತು ಕೋರ್ಟು ಅದನ್ನು, ನಮ್ಮ ವಕೀಲರು ಅದನ್ನು ಪ್ರೇಯರ್ ಮಾಡಿದ ಸಂದರ್ಭದಲ್ಲೂ ಸರ್ಕಾರಕ್ಕೆ ನಿರ್ದೇಶನ ಕೊಡಬೇಕು ಅಂತ ವಕೀಲರೆಲ್ಲ ಹೇಳಿದಾಗಲೂ ಕೂಡ ಇಲ್ಲ, ಆ ರೀತಿ ಕೊಡಲಿಲ್ಲ ಅಂದರೆ ಕರಿತೀವಿ ಅಂತ ಹೇಳಿದರೆ, ಕರೀತಾರೆ, ನಿಮ್ಮನ್ನು ಕರೆದು ಮಾತಾಡ್ತಾರೆ ಅಂತ ಹೇಳಿ ಸರ್ಕಾರದ ಪರವಾಗಿ ವಕೀಲರಿಗೂ ಕೂಡ ಮೌಖಿಕವಾಗಿ ಸೂಚನೆ ಕೊಟ್ಟರು ಬಿಟ್ಟರೆ ಇನ್ನೇನಾಗಲಿಲ್ಲ. ಬಟ್ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮಗೆ 4ನೇ ತಾರೀಕು ನಡೆದ ಸಭೆಯಲ್ಲಿ
ಸೆಷನ್ ಆದಮೇಲೆ ನಿಮ್ಮನ್ನು ಕರೆದು ಮಾತಾಡ್ತೀವಿ ಅಂತ ಹೇಳಿರೋದ್ರಿಂದ ನಾಳೆ ಜಂಟಿ ಕ್ರಿಯಾ ಸಮಿತಿ ಸಭೆ ಇದೆ. ಅಲ್ಲಿ ನಾವು ತೀರ್ಮಾನ ಮಾಡಿ ಈ ಸಭೆಯನ್ನು ನಡೆಸುವ ವಿಚಾರದಲ್ಲಿ ನಮ್ಮ ಒತ್ತಾಯವನ್ನು ನಾವು ಮುಂದುವರಿಸ್ತೀವಿ. ಸೊ ಅಲ್ಲಿ ಸರ್ಕಾರ ನಮ್ಮ ಈ ನಾವು ಮುಷ್ಕರದ ಸಂದರ್ಭ ಒಂದು ಭಾಳ ಪಾಸಿಟಿವ್ ಆದ ಔಟ್ಕಮ್ ಏನಂದರೆ ಆ ಮುಷ್ಕರದ್ದು ಅದು ಒಂದೇ ಶಿಫ್ಟ್ ನಡೀತಾ ಅರ್ಧ ಶಿಫ್ಟ್ ನಡೀತಾ ಅನ್ನೋದು ಬೇರೆ ವಿಚಾರ. ಅಕಸ್ಮಾತ್ ಹೈಕೋರ್ಟ್ ಮಧ್ಯಪ್ರವೇಶ ಮಾಡದೇ ಇದ್ದಿದ್ರೆ ಆ ಮುಷ್ಕರ ಅವತ್ತಿನ 5ನೇ ತಾರೀಕು ಸಂಜೆ ಒಳಗಾಗಿ ಇಡೀ ರಾಜ್ಯದ ಪೂರ್ತಿಯಾಗಿ ಸಾರಿಗೆ ನೌಕರರ ಮುಷ್ಕರದಲ್ಲಿ ಭಾಗವಹಿಸಿ ಅದನ್ನು ಸಂಪೂರ್ಣವಾಗಿ ಭಾಗವಹಿಸಿ 100% ಜನ ಭಾಗವಹಿಸಿ ಅದನ್ನು ಯಶಸ್ವಿ ಮಾಡ್ತಾ ಇದ್ರು ಅನ್ನೋ ವಿಚಾರದಲ್ಲಿ ನಮಗೇನು ಅನುಮಾನ ಇಲ್ಲ. ಅದರ ವಿಚಾರದಲ್ಲಿ ಸರ್ಕಾರಕ್ಕೂ ಕೂಡ ಒಂದು ಪಾಸಿಟಿವ್ ಆದ ಮೆಸೇಜ್ ಹೋಗಿದೆ ಅಂತ ನಾವು ತಿಳ್ಕೊತೀವಿ. ಸೊ ಈ ಬ್ಯಾಕ್ಗ್ರೌಂಡಲ್ಲಿ ಸರ್ಕಾರಕ್ಕೆ ಒಂದು ತಪ್ಪು ಅಭಿಪ್ರಾಯ ಏನಿತ್ತು, ಕಾರ್ಮಿಕರಲ್ಲಿ 2 ಅಭಿಪ್ರಾಯ ಇದೆ. ಕೆಲವರು ಸಮಾನ ವೇತನ ಕೇಳ್ತಾ ಇದ್ದಾರೆ, ಇನ್ನು ಕೆಲವರು 38 ತಿಂಗಳ ಅರಿಯರ್ಸು ಇದು ಕೇಳ್ತಾ ಇದ್ದಾರೆ, ಇನ್ನು ಕೆಲವರು ಚುನಾವಣೆ ಕೇಳ್ತಾ ಇದ್ದಾರೆ. ಅದರಿಂದ 2 ಅಭಿಪ್ರಾಯ ಇದೆ ಅನ್ನುವಂಥ ತಪ್ಪು ಅಭಿಪ್ರಾಯ ಏನಿತ್ತು ಅದು ನಿವಾರಣೆ ಆಗಿದೆ. ಆ ಒಂದು ಕೆಲವೇ ಗಂಟೆಗಳ ಕಾಲ ಜನ ಏನು ಸಂಪೂರ್ಣವಾಗಿ ಭಾಗವಹಿಸಿದ್ರು. ಇವರು 30,000 ಜನರಿಗೆ ನೋಟಿಸ್ ಕೊಟ್ಟಿರೋದೇನೆ ಅದರ ಅಗಾಧತೆಯನ್ನು ತೋರಿಸುತ್ತೆ. ಒಂದೇ ಶಿಫ್ಟ್ ನಡೆದಿದ್ದು, ಇನ್ನೊಂದು ಶಿಫ್ಟ್ ಒಳಗಡೆಗೆ ಅದೇ ಲೆಕ್ಕದಲ್ಲಿ ನಾವು ಹೋಗಿದ್ದಿದ್ರೆ ಅದು ಬೆಳೀತಾ ಇತ್ತೆ ಹೊರತು ಅದೇನು ಕಮ್ಮಿ ಆಗುವಂಥ ಲಕ್ಷಣಗಳು ಏನು ಇರಲಿಲ್ಲ. ಹೈಕೋರ್ಟ್ಗೆ ನಾವು ಗೌರವ ಕೊಟ್ವಿ, ಜನನೂ ಗೌರವ ಕೊಟ್ಟರು. ಹಾಗಾಗಿ BMTCಯಲ್ಲಿ ಸ್ವಲ್ಪ ಮಟ್ಟಿಗೆ ಅದು ಫಸ್ಟ್ ಶಿಫ್ಟ್ ಒಳಗಡೆಗೆ ಆಗಲಿಲ್ಲ. ಮತ್ತು ನಮ್ಮ BMTCಯಲ್ಲಿ ನಾವು ನಿಧಾನವಾಗಿ ಆಗುತ್ತೆ ಅನ್ನೋದು ನಮ್ಮದು ಲೆಕ್ಕಾಚಾರ ಇದ್ದಿದ್ದು. ಮತ್ತು ಹೈಕೋರ್ಟ್ ಅದು 4ನೇ ತಾರೀಕು ಹೇಳಿದ ಕೂಡಲೇ ನೋಟಿಸ್ ಬಂದ ಕೂಡಲೇ ನಾವು ರಾತ್ರಿ ಹೊತ್ತು ಏನೆಲ್ಲ ತಯಾರಿ ಮಾಡಬೇಕಾಗಿತ್ತು, ಸೆಕೆಂಡ್ ಶಿಫ್ಟಲ್ಲಿ ಇದ್ದವ್ರಿಗೆ, ನೈಟ್ ಶಿಫ್ಟಲ್ಲಿ ಇದ್ದವ್ರಿಗೆ, ಮತ್ತು ಬೇರೆ ಊರುಗಳಿಂದ ಬಂದು ಇಲ್ಲಿ ಹಾಲ್ಟ್ ಆಗ್ತಾ ಇದ್ದಂಥ ಸಿಬ್ಬಂದಿಗಳಿಗೆ ನಾವು ಅವ್ರಿಗೆ ಅಪ್ರೋಚ್ ಮಾಡಿ ಕರಪತ್ರ ಕೊಡೋದು, ಮುಷ್ಕರಕ್ಕೆ ಬೆಂಬಲ ಕೇಳೋದು, ಈ ಕೆಲಸಗಳನ್ನೆಲ್ಲ ನಾವೇನು ಮಾಡಲಿಲ್ಲ. ಹಾಗಾಗಿ BMTCಯಲ್ಲಿ ನಾವು ನಿಧಾನವಾಗಿ ಅದು ಬೆಂಬಲ ಬರ್ತಾ ಇತ್ತು ಅನ್ನೋದು ನಂಬಿಕೆ ನಮಗಿದೆ. ಮತ್ತು ಜನ ಮಾನಸಿಕವಾಗಿ ಸ್ಟ್ರೈಕಲ್ಲಿ ಭಾಗವಹಿಸಬೇಕು ಅಂತಿದ್ರು. ಈ ಸರ್ಕಾರ ಸ್ಟ್ರೈಕ್ ಇಲ್ಲದೆ ಏನೂ ಆಗಲ್ಲ ಅಂತ ಇದ್ದರು. ಅದರ ಒಂದು ಪಾಸಿಟಿವ್ ಮೆಸೇಜು ಸರ್ಕಾರಕ್ಕೂ ಗಮನಕ್ಕೆ ಬಂದಿದೆ ಅಂತ ನಾವು ಕೂಡ ಭಾವಿಸ್ತೀವಿ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಸರ್ಕಾರ ಈ ಸೆಷನ್ ಮುಗಿದ ಮೇಲೆ, ಇವತ್ತು ಸೆಷನ್ ಮುಗಿತು 22ನೇ ತಾರೀಕು, ಇನ್ನು ಕೆಲವೇ ದಿನಗಳಲ್ಲಿ ಅವ್ರು ನಮ್ಮನ್ನ ಕರೆದು ಮಾತುಕತೆ ಮಾಡಿ ಈ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಅನ್ನುವಂಥ ನಂಬಿಕೆ, ಭರವಸೆ ನಮಗೆ ಖಂಡಿತ ಇದೆ. ಇದಿಷ್ಟು ವಿಜಯ ಭಾಸ್ಕರ್ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಹರಿಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.